ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಅಲ್ಲಿನ ಆಡಳಿತಗಾರ ಮೊಹಮ್ಮದ್ ಯೂನಸ್ಗೆ ಏನು ಬೇಕೋ ಅದೇ ಆಗ್ತಾ ಹೋಗ್ತಾ ಇದೆ. ಅಲ್ಲಿ ಫೆಬ್ರವರಿ ತಿಂಗಳಲ್ಲಿ ಚುನಾವಣೆಗಳನ್ನು ಮಾಡಬೇಕು. ಆದರೆ ಚುನಾವಣೆಗಳನ್ನು ನಡೆಸಿ ಯಾರು ಗೆಲ್ತಾರೆ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡೋದಕ್ಕೆ ಯೂನಸ್ಗೆ ಇಷ್ಟ ಇಲ್ಲ. ಹೀಗಾಗಿ ಆತ ಚುನಾವಣೆಗಳನ್ನ ಮುಂದೂಡೋದಕ್ಕೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಇನ್ನು ಚುನಾವಣೆಗಳನ್ನು ನಡೆಸೋದಕ್ಕೆ ಕಾಲ ಪಕ್ವಗೊಂಡಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಾದಷ್ಟು ದಿನ ಅಧಿಕಾರವನ್ನ ತನ್ನ ಕೈಯಲ್ಲೇ ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾನೆ. ಅದಕ್ಕೆ ತಕ್ಕ ಹಾಗೆ ಬಾಂಗ್ಲಾದೇಶದಲ್ಲಿ ಮತ್ತೆ ಗಲಭೆಗಳು ಭುಗಿಲೆದ್ದಿವೆ. ಢಾಕಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯ ಮೇಲೆ ದಾಳಿಯಾಗಿದೆ. ಚಿತ್ತಗಾಂಗಲ್ಲಿನ ದೂತಾವಾಸದ ಕಚೇರಿ ಮತ್ತು ಸಿಬ್ಬಂದಿಯ ಮನೆಗಳ ಮೇಲೆ ಕೂಡ ದಾಳಿಗಳಾಗಿವೆ. ಹಾಗೆ ಅಲ್ಲಿನ ಪತ್ರಿಕಾ ಕಚೇರಿಗಳ ಮೇಲೆ ಉದ್ವಿಗ್ನ ಗುಂಪು ದಾಳಿ ಮಾಡಿದೆ, ಕಚೇರಿಗಳಿಗೆ ಬೆಂಕಿ ಹಚ್ಚಿದೆ. ರಾಜಶಾಹಿಯಲ್ಲಿ ಅವಾಮಿ ಲೀಗ್ ಕಚೇರಿಗೆ ಬೆಂಕಿ ಹಚ್ಚಲಾಗಿದೆ. ಸಾಕಷ್ಟು ಜನರ ಮೇಲೆ ದಾಳಿಗಳಾಗಿವೆ. ಪತ್ರಕರ್ತರನ್ನ ಹೊಡೆದಿದ್ದಾರೆ, ಹಿಂದೂಗಳನ್ನ ಕೊಲ್ಲಲಾಗ್ತಾ ಇದೆ. ಇದೆಲ್ಲ ನಡೀತಿರುವಾಗ ಬಾಂಗ್ಲಾದೇಶದ ಪೊಲೀಸರು ಏನೂ ಮಾಡೋದಕ್ಕಾಗದೆ ಅಸಹಾಯಕರಂತೆ ಕೈ ಕಟ್ಟಿ ನಿಂತಿದ್ದಾರೆ. ಹಾಗಾದ್ರೆ ಬಾಂಗ್ಲಾದಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ? ಇಷ್ಟೆಲ್ಲ ಗಲಭೆಗಳ ಹಿಂದಿರೋದು ಯಾರು? ಪಾಕಿಸ್ತಾನ ಭಾರತದ ಪೂರ್ವ ಭಾಗದಲ್ಲಿ ಭಾರತದ ವಿರುದ್ಧ ತನ್ನ ಮತ್ತೊಂದು ಕಚೇರಿಯನ್ನ ತೆರೆಕೊಂಡು ಕೂತ್ಕೊಳ್ತಾ ಇದೆಯಾ? ಬಾಂಗ್ಲಾದೇಶದಲ್ಲಿ ISI ಚಟುವಟಿಕೆಗಳು ಹೆಚ್ಚಾಗ್ತಾ ಇರೋದ್ರಿಂದಲೇ ಇಷ್ಟೆಲ್ಲ ಗಲಭೆಗಳು ನಡೀತಾ ಇದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶ ಮತ್ತೆ ಉದ್ವಿಗ್ನಗೊಂಡಿದೆ. ಅಲ್ಲಿ ಮತ್ತೆ ಉದ್ವಿಗ್ನಗೊಂಡಿದೆ ಅಂತ ಹೇಳಬೇಕಾದ ಪ್ರಮೇಯನೇ ಇಲ್ಲ. ಯಾಕೆಂದ್ರೆ ಶೇಖ್ ಹಸೀನಾ ವಿರುದ್ಧ ಪ್ರತಿಭಟನೆಗಳು ಶುರುವಾದ ದಿನದಿಂದ ಬಾಂಗ್ಲಾ ಇವತ್ತಿನವರೆಗೆ ಶಾಂತ ಸ್ಥಿತಿಗೆ ಮರಳಲೇ ಇಲ್ಲ. ಸ್ನೇಹಿತರೆ, ಅದು ಬಾಂಗ್ಲಾದೇಶ ಇರಲಿ ಅಥವಾ ಮತ್ಯಾವುದೇ ದೇಶ ಇರಲಿ, ಒಮ್ಮೆ ಅಲ್ಲಿನ ಜನ ಬೀದಿಗಿಳಿದ್ರು, ಅಲ್ಲಿ ಅರಾಜಕತೆ ಸೃಷ್ಟಿಯಾಯಿತು. ಅದನ್ನ ಸೃಷ್ಟಿ ಮಾಡ್ತಿರೋರನ್ನ ಮಟ್ಟ ಹಾಕೋದ್ರಲ್ಲಿ ಮತ್ತು ಗಲಭೆಗಳನ್ನ ನಿಯಂತ್ರಿಸೋದ್ರಲ್ಲಿ ಸರ್ಕಾರ, ಪೊಲೀಸರು, ಸೇನೆ ಎಲ್ಲ ವಿಫಲವಾಗ್ತಾ ಇವೆ ಅಂತ ಅನ್ಸಿದ್ರೆ, ಅಥವಾ ಅವರೇ ನಿಂತು ಗಲಭೆಗಳನ್ನು ಪ್ರಾರಂಭ ಮಾಡಿ ಸರ್ಕಾರವನ್ನು ಕೆಡುವುದಕ್ಕೊಂದು ಪ್ರಯತ್ನವನ್ನು ಮಾಡಿದ ನಂತರ ಅವುಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಆ ದೇಶ ಸಾಕಷ್ಟು ವರ್ಷಗಳ ಕಾಲ ಹೊತ್ತಿ ಉರಿತಾನೆ ಇರುತ್ತೆ. ಇನ್ನು ಒಮ್ಮೆ ಗಲಭೆಕೋರರಿಗೆ ನಾವು ಗಲಾಟೆ ಮಾಡಿ ಏನನ್ನಾದರೂ ದಕ್ಕಿಸಿಕೊಂಡು ಬಿಡ್ತೀವಿ, ಶಕ್ತಿಯಿಂದ ಸಾಧಿಸಿಕೊಂಡು ಬಿಡ್ತೀವಿ ಅನ್ನೋ ಥರದ ನಂಬಿಕೆಯೊಂದು ಹುಟ್ಟುಬಿಟ್ರೆ ಅದನ್ನ ಸರಿಪಡಿಸೋದು ಮತ್ತು ಆ ದೇಶವನ್ನ ಸರಿದಾರಿಗೆ ತರೋದು ತುಂಬಾನೇ ಕಷ್ಟ ಆಗುತ್ತೆ. ಬಾಂಗ್ಲಾದಲ್ಲಿ ಈಗ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಶೇಖ್ ಹಸೀನಾ ವಿರುದ್ಧ ಪ್ರತಿಭಟನೆಗಳು ಶುರುವಾದವು. ಆಕೆಯನ್ನ ಪದಚ್ಯುತಗೊಳಿಸುವ ಕೆಲಸನೂ ಆಯ್ತು. ಆಕೆ ಅಲ್ಲೇ ಇದ್ದಿದ್ರೆ ಶೇಖ್ ಹಸೀನಾನ ಕೊಂದು ಹಾಕ್ತಾ ಇದ್ರು. ಈಗ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಬಾಂಗ್ಲಾದಲ್ಲಿ ಅವಾಮಿ ಲೀಗ್, ಅಲ್ಲಿನ ನಾಯಕ ಬಂಗಬಂಧು ಮುಜಿಬುರ್ ರೆಹಮಾನ್ ಹಾಗೂ ಶೇಖ್ ಹಸೀನಾ ಅವರಿಗೆ ಸಂಬಂಧಪಟ್ಟ ಯಾವ ಕುರುಹುಗಳು ನೆನಪುಗಳು ಇಲ್ಲದ ಹಾಗೆ ಅಲ್ಲಿನ ಮತಾಂಧ ಗುಂಪುಗಳು ಎಲ್ಲವನ್ನೂ ನಾಶ ಮಾಡಿಕೊಂಡು ಬರ್ತಾ ಇವೆ. ಅಲ್ಲಿಗೆ ಅವರೇ ಆಯ್ಕೆ ಮಾಡಿಕೊಂಡು ಕರ್ಕೊಂಡು ಬಂದ ಯೂನಸ್ ಈಗ ಆಡಳಿತಾಧಿಕಾರಿಯಾಗಿ ಕೂತ್ಕೊಂಡಿದ್ದಾನೆ. ಇಷ್ಟಾದರೂ ಕೂಡ ಅಲ್ಲಿನ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಸಾಧ್ಯ ಆಗಿಲ್ಲ. ಬಾಂಗ್ಲಾದಲ್ಲಿ ಯಾವ ವ್ಯಾಪಾರಗಳು ಆರಂಭಗೊಂಡಿಲ್ಲ. ಅಲ್ಲಿನ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಇನ್ನೂ ಸಂಪೂರ್ಣವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಲ್ಲ. ಬಾಂಗ್ಲಾಗೆ ಹೂಡಿಕೆಗಳೂ ಬರ್ತಾ ಇಲ್ಲ. ಅಲ್ಲಿನ ನಿರುದ್ಯೋಗದ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಮತ್ತು ಆ ನಿರುದ್ಯೋಗಿ ಯುವಕರೇ ಇವತ್ತು ಬೀದಿಗಳಲ್ಲಿ ಕಂಡ ಕಡೆ ಬೆಂಕಿ ಹಚ್ಚುತ್ತಾ ಓಡಾಡ್ತಾ ಇದ್ದಾರೆ. ಇನ್ನು ಮೊನ್ನೆ ಬಾಂಗ್ಲಾದಲ್ಲಿ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮತ್ತು ಅಲ್ಲಿನ ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿದು ಯೂನಸ್ ಫೆಬ್ರವರಿಯಲ್ಲಿ ಚುನಾವಣೆಗಳನ್ನು ನಡೆಸೋದಾಗಿ ಘೋಷಣೆ ಮಾಡಿ ಆಯಿತು. ಆದರೆ ಇಷ್ಟು ಬೇಗ ಚುನಾವಣೆಗಳನ್ನು ಮಾಡೋದು ಯೂನಸ್ಗೂ ಇಷ್ಟ ಇಲ್ಲ. ಅಕಸ್ಮಾತ್ ಅಲ್ಲಿ ಚುನಾವಣೆಗಳಲ್ಲಿ ಯೂನಸ್ಸೇ ಅಲ್ಲಿನ ವಿದ್ಯಾರ್ಥಿಗಳ ಮೂಲಕ ಸ್ಥಾಪನೆ ಮಾಡಿರುವ NCP ಅಧಿಕಾರಕ್ಕೆ ಬರದೇ ಇದ್ರೆ, ಅಲ್ಲಿ BNP ಅಧಿಕಾರವನ್ನ ಹಿಡಿದ್ರೆ ಯೂನಸ್ ಮತ್ತೆ ಬಾಂಗ್ಲಾದೇಶದಿಂದ ಹೊರಗೆ ಹೋಗಬೇಕಾಗಿ ಬರುತ್ತೆ, ಅಧಿಕಾರವನ್ನ ಬಿಟ್ಟು ಕೊಡಬೇಕಾಗಿ ಬರುತ್ತೆ. ಅಧಿಕಾರದ ಮದ ಮತ್ತು ರುಚಿ ಇದೆ ನೋಡಿ, ಅದು ಒಮ್ಮೆ ಅನುಭವಿಸಿದ ಮೇಲೆ ಅಷ್ಟು ಬೇಗ ಬಿಡೋದಕ್ಕೆ ಮನಸ್ಸಾಗೋದಿಲ್ಲ. ಯೂನಸ್ನ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಆತ ಅಧಿಕಾರವನ್ನ ಹಸ್ತಾಂತರ ಮಾಡೋದಕ್ಕೆ ಈ ಕ್ಷಣದಲ್ಲೂ ಸಿದ್ಧ ಇಲ್ಲ. ಹೀಗಾಗಿ ಏನಾದರೂ ಮಾಡಿ ಚುನಾವಣೆಗಳು ಮುಂದೂಡೋ ಹಾಗೆ ನೋಡ್ಕೋಬೇಕು ಅಂತ ಯೂನಸ್ ಕೂಡ ತೆರೆಮರೆಯ ಪ್ರಯತ್ನಗಳನ್ನ ಮಾಡ್ತಲೇ ಇದ್ದಾನೆ. ಈ ಮಧ್ಯೆ ಅಲ್ಲಿನ ವಿದ್ಯಾರ್ಥಿ ಪ್ರತಿಭಟನೆಗಳ ಮುಂಚೂಣಿಯಲ್ಲಿದ್ದ ನಾಯಕ ಅಂತ ಅನ್ನಿಸ್ಕೊಳ್ತಾ ಇದ್ದ ಇನ್ಕ್ವಿಲಾಬ್ ಮಂಚ ಅನ್ನೋ ಸಂಘಟನೆಯೊಂದರ ವಕ್ತಾರ ಕೂಡ ಆಗಿದ್ದ ಶರೀಫ್ ಉಸ್ಮಾನ್ ಹಾದಿ ಅನ್ನೋನಿಗೆ ಮೊನ್ನೆ ಢಾಕಾದ ನಡು ರಸ್ತೆಯಲ್ಲಿ ಹಾಡು ಹಗಲೇ ಅಪರಿಚಿತರು ಗುಂಡಿಕ್ಕಿದ್ರು. ಈ ಶರೀಫ್ ಉಸ್ಮಾನ್ ಹಾದಿ ಭಾರತ ವಿರೋಧಿ ಭಾಷಣಗಳನ್ನು ಮಾಡ್ತಾ ಇದ್ದ. ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿ ಗ್ರೇಟರ್ ಬಾಂಗ್ಲಾದೇಶದ ಮ್ಯಾಪ್ ಹೆಸರಲ್ಲಿ ನಮ್ಮ ಈಶಾನ್ಯ ಭಾರತದ ರಾಜ್ಯಗಳನ್ನ ಬಾಂಗ್ಲಾದೇಶಕ್ಕೆ ಸೇರಿಸಿ ಮ್ಯಾಪ್ ಒಂದನ್ನು ಸಿದ್ಧಪಡಿಸಿದ್ದ. ಅವನು ತನ್ನ ಚುನಾವಣಾ ಪ್ರಚಾರ ಸಭೆಯನ್ನು ಆರಂಭ ಮಾಡಿ
ಢಾಕಾದ ರಸ್ತೆಯಲ್ಲಿ ತನ್ನ ಸಹಚರರ ಜೊತೆ ರಿಕ್ಷಾವೊಂದರಲ್ಲಿ ಹೋಗ್ತಾ ಇದ್ದಾಗ ಮುಸುಕುಧಾರಿ ಅಪರಿಚಿತರು ಬೈಕೊಂದರಲ್ಲಿ ಅವನನ್ನ ಹಿಂಬಾಲಿಸಿಕೊಂಡು ಬರ್ತಾರೆ ಮತ್ತು ರಿಕ್ಷಾದಲ್ಲಿ ಕೂತಿದ್ದವನ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ. ತಲೆಗೆ ಗುಂಡು ಹೊಕ್ಕು ರಕ್ತದ ಮಡುವಲ್ಲಿ ಬಿದ್ದಿದ್ದ ಈ ಹಾದಿಯನ್ನ ತಕ್ಷಣ ಅಲ್ಲಿನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಹೆಚ್ಚಿನ ಚಿಕಿತ್ಸೆಗಾಗಿ ಅವನನ್ನ ಸಿಂಗಪುರಕ್ಕೆ ಕರ್ಕೊಂಡು ಹೋದ್ರು. ಸುಮಾರು 6 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದ ಹಾದಿ ವೆಂಟಿಲೇಟರ್ನ ಮೇಲೆ ಬದುಕಿದ್ದ. ಕಡೆಗೆ ಅವನು ಸಾವಿಗೀಡಾದ. ಅವನ ಸಾವಿನ ಸುದ್ದಿ ಗೊತ್ತಾದ ಕೂಡಲೇ ಬಾಂಗ್ಲಾದೇಶದ ಮತಾಂಧರು, ಅಲ್ಲಿನ ಜಮಾತೆ ಇಸ್ಲಾಮಿ, NCP ಹಾಗೂ ಇನ್ನಿತರ ಮತಾಂಧ ಸಂಘಟನೆಗಳ ಯುವಕರು, ಉಗ್ರರು ಬೀದಿಗಿಳಿದು ಪ್ರತಿಭಟನೆಗಳನ್ನು ಶುರು ಮಾಡಿದರು. ಅಲ್ಲಿನ ಖ್ಯಾತ ದಿನಪತ್ರಿಕೆ ಪ್ರಥಮ್ ಅಲೋ, ಡೈಲಿ ಸ್ಟಾರ್ ಸೇರಿದಂತೆ ಇನ್ನೊಂದಿಷ್ಟು ಪತ್ರಿಕಾ ಕಚೇರಿಗಳಿಗೆ ಉಗ್ರರು ಬೆಂಕಿ ಹಚ್ಚಿದ್ದಾರೆ. ಆ ಪತ್ರಿಕಾ ಕಚೇರಿಗಳಿಗೆ ನುಗ್ಗಿ ಅಲ್ಲಿನ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆನಂತರ ಚಿತ್ತಗಾಂಗಲ್ಲಿನ ಭಾರತೀಯ ರಾಯಭಾರ ಕಚೇರಿ ಮತ್ತು ಸಿಬ್ಬಂದಿಯ ಮನೆಗಳ ಮೇಲೆ ಕೂಡ ದೊಡ್ಡ ಪ್ರಮಾಣದ ದಾಳಿಗಳಲ್ಲಿ ನಡೆದಿವೆ. ಗೆಳೆಯರೆ, ಇತ್ತೀಚೆಗಷ್ಟೇ ಬಾಂಗ್ಲಾದೇಶದ ವಿದ್ಯಾರ್ಥಿ ಸಂಘಟನೆಯ ನಾಯಕ ಹಸ್ನತ್ ಅನ್ನೋನು ಈಶಾನ್ಯ ಭಾರತದ ರಾಜ್ಯಗಳನ್ನ ಭಾರತದಿಂದ ಬೇರ್ಪಡಿಸಿ ಬಾಂಗ್ಲಾದಲ್ಲಿ ವಿಲೀನಗೊಳಿಸಿಕೊಳ್ಳುವ ಮಾತುಗಳನ್ನಾಡಿದ್ದ. ಈಶಾನ್ಯ ರಾಜ್ಯದ ಪ್ರತ್ಯೇಕತಾವಾದಿಗಳಿಗೆ ಬಾಂಗ್ಲಾದಲ್ಲಿ ಆಶ್ರಯ ಕೊಡ್ತೀವಿ ಮತ್ತು ಭಾರತ ವಿರೋಧಿಗಳಿಗೆ ನಾವು ಆಶ್ರಯವನ್ನು ಕೊಡ್ತಾ ಹೋಗ್ತೀವಿ ಅನ್ನೋ ಥರದ ಮಾತುಗಳು ಈ ಹಸ್ನತ್ನ ಬಾಯಲ್ಲಿ ಬಂದಿತ್ತು. ಅದನ್ನು ಪ್ರತಿಭಟಿಸಿ ಭಾರತ ಇಲ್ಲಿನ ಬಾಂಗ್ಲಾ ರಾಯಭಾರಿಯನ್ನು ಕರೆಸಿ ಬಾಂಗ್ಲಾದೇಶದಲ್ಲಿನ ಭಾರತದ ರಾಯಭಾರ ಕಚೇರಿ ಮತ್ತು ಸಿಬ್ಬಂದಿಗೆ ರಕ್ಷಣೆಯನ್ನು ಹೆಚ್ಚು ಮಾಡುವಂತೆ, ಅವರ ರಕ್ಷಣೆಯನ್ನು ಖಾತ್ರಿಪಡಿಸುವಂತೆ ಹೇಳಿ ಕಳುಹಿಸಿತ್ತು. ಇದರ ಬೆನ್ನಲ್ಲೇ ಢಾಕಾದಲ್ಲಿನ ವೀಸಾ ಕಚೇರಿಯನ್ನು ಕೂಡ ಭಾರತ ಮುಚ್ಚೋದಕ್ಕೆ ಆದೇಶವನ್ನು ಕೊಡ್ತು. ಅವತ್ತೇ ರಾತ್ರಿ ಢಾಕಾದ ರಾಯಭಾರ ಕಚೇರಿಯ ಮೇಲೆ ದಾಳಿ ಮಾಡೋದಕ್ಕೆ ಬಾಂಗ್ಲಾದ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಅಲ್ಲಿನ ಜಮಾತ್ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರಯತ್ನವೊಂದನ್ನು ಮಾಡಿದರು. ಆದರೆ ಆ ಪ್ರಯತ್ನ ಸಫಲಗೊಳ್ಳಲಿಲ್ಲ. ಇನ್ನು ಮರುದಿನ ಈ ಹಾದಿ ಸಾವಿಗೀಡಾದ ಸುದ್ದಿ ಬಂತು. ಅದರ ಬೆನ್ನಲ್ಲೇ ಚಿತ್ತಗಾಂಗಲ್ಲಿ ಭಾರತೀಯ ದೂತಾವಾಸದ ಕಚೇರಿ ಮತ್ತು ಸಿಬ್ಬಂದಿಯ ಮನೆಗಳ ಮೇಲೆ ದಾಳಿಗಳಾದವು. ಸಾಮಾನ್ಯವಾಗಿ ದೇಶ ಯಾವುದೇ ಇರಲಿ, ವಿದೇಶಿ ರಾಯಭಾರ ಕಚೇರಿಗಳಿಗೆ ಅಲ್ಲಿನ ಸಿಬ್ಬಂದಿಗೆ ರಕ್ಷಣೆಯನ್ನ ಕೊಡಬೇಕಾದ ಜವಾಬ್ದಾರಿಯನ್ನ ಆ ದೇಶದ ಸರ್ಕಾರ ಹೊತ್ತುಕೊಂಡಿರುತ್ತೆ. ಆದರೆ ಬಾಂಗ್ಲಾದೇಶದಲ್ಲಿ ಭಾರತೀಯ ರಾಜತಾಂತ್ರಿಕ ಸಿಬ್ಬಂದಿಗೆ ರಕ್ಷಣೆಯನ್ನು ಕೊಡುವ ಕೆಲಸ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಅಲ್ಲಿನ ಸರ್ಕಾರದ ನಿಗಾವಣೆಯಲ್ಲಿ, ಸರ್ಕಾರದ ಕಣ್ಗಾವಲಲ್ಲೇ ರಾಯಭಾರ ಕಚೇರಿಗಳ ಮೇಲೆ ದಾಳಿ ನಡೀತಾ ಇರೋದಿದೆಯಲ್ಲ, ಇದು ಅಂತಾರಾಷ್ಟ್ರೀಯ ನಿಯಮಗಳ ಸಂಪೂರ್ಣ ಉಲ್ಲಂಘನೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಯಾವುದೇ ದೇಶದ ರಾಯಭಾರ ಕಚೇರಿ ಎಲ್ಲೇ ಇರಲಿ, ಆ ರಾಯಭಾರ ಕಚೇರಿಯ ಆವರಣದ ಮೇಲೆ ನಡೆಯುವ ದಾಳಿಯನ್ನ ಆ ದೇಶದ ಮೇಲೆ ನಡೆಯೋ ದಾಳಿ ಅಂತ ಪರಿಗಣಿಸಬೇಕಾಗತ್ತೆ. ಹೀಗಾಗಿ ಬಾಂಗ್ಲಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯ ಮೇಲೆ ನಡೆಯುವ ದಾಳಿಗಳನ್ನ ಭಾರತದ ಸಾರ್ವಭೌಮತ್ವದ ಮೇಲೆ ನಡೆಯುವ ದಾಳಿ ಅಂತ ಪರಿಗಣಿಸಬೇಕಾಗತ್ತೆ ಮತ್ತು ಇದಕ್ಕೆ ಭಾರತ ಬಾಂಗ್ಲಾಗೊಂದು ಪಾಠವನ್ನು ಕಲಿಸಬೇಕಾಗಿ ಬರುತ್ತೆ. ಇನ್ನು ಇಷ್ಟೆಲ್ಲ ಗಲಭೆಗಳು, ಇಷ್ಟೆಲ್ಲ ದಾಳಿಗಳು ಬಾಂಗ್ಲಾದಲ್ಲಿ ಭಾರತೀಯರ ವಿರುದ್ಧ, ಭಾರತೀಯ ರಾಯಭಾರ ಕಚೇರಿಗಳ ವಿರುದ್ಧ ಯಾಕೆ ನಡೀತಾ ಇವೆ? ಗೆಳೆಯರೆ, ಇದಕ್ಕೆ ಉತ್ತರ ಹುಡುಕೋದು ತುಂಬಾ ಕಷ್ಟದ ಕೆಲಸ ಏನಲ್ಲ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಇರುವವರೆಗೆ ಪಾಕಿಸ್ತಾನಕ್ಕೆ ಅಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. 1971ರಲ್ಲಿ ಬಾಂಗ್ಲಾದೇಶ ವಿಭಜನೆಯಾದ ನಂತರ ಪಾಕಿಸ್ತಾನದ ಜೊತೆಗಿನ ಸಂಬಂಧಗಳನ್ನ ಸಂಪೂರ್ಣವಾಗಿ ಅಲ್ಲಿನ ಸರ್ಕಾರಗಳು ಕಡ್ಕೊಂಡಿದ್ವು. ಪಾಕಿಸ್ತಾನದ ಜೊತೆ ಯಾವುದೇ ರಾಜತಾಂತ್ರಿಕ ಸಂಬಂಧ ಆಗ್ಲಿ, ವ್ಯಾಪಾರಿ ಸಂಬಂಧಗಳನ್ನಾಗ್ಲಿ ಬಾಂಗ್ಲಾದೇಶ ಹೊಂದಿರಲಿಲ್ಲ. ಆದ್ರೆ ಪಾಕಿಸ್ತಾನ ಮಾತ್ರ ನಿರಂತರವಾಗಿ ಬಾಂಗ್ಲಾದೇಶದ ಬಾಗಿಲು ಬಡಿಯುವ ಪ್ರಯತ್ನವನ್ನು ಮಾಡುತ್ತಲೇ ಇತ್ತು. ಇನ್ನು ಈಗೇನಾಗಿದೆ, ಅಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನಗೊಂಡ ನಂತರ ಪಾಕ್ ಪ್ರೇಮಿಗಳ ಶಕ್ತಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾದಂತೆ ಕಾಣ್ತಾ ಇದೆ. ಈ ಯೂನಸ್ ಕೂಡ ಭಾರತ ವಿರೋಧಿ, ಮತಾಂಧ ಮತ್ತು ಪಾಕ್ ಪ್ರೇಮಿ ಇದ್ದಾನೆ. ಹೀಗಾಗಿ ಪಾಕಿಸ್ತಾನದ ರಾಜತಾಂತ್ರಿಕರಿಗೆ ಬಾಂಗ್ಲಾದೇಶ ಬಾಗಿಲುಗಳನ್ನು ತೆಗೆದಿದೆ. ಇತ್ತೀಚೆಗೆ ISI ಬಾಂಗ್ಲಾದೇಶದಲ್ಲಿ ವಿಪರೀತ ಪ್ರಮಾಣದ ಚಟುವಟಿಕೆಗಳನ್ನು ಆರಂಭ ಮಾಡಿದೆ. ಪಾಕಿಸ್ತಾನದ ಸೇನಾ ನಾಯಕರು ಕೂಡ ನಿರಂತರವಾಗಿ ಬಾಂಗ್ಲಾದೇಶಕ್ಕೆ ಭೇಟಿ ಕೊಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಚೈನಾ ಕೂಡ ಬಾಂಗ್ಲಾದೇಶದ ಮೂಲಕ ಭಾರತ ವಿರೋಧಿ ಕೃತ್ಯಗಳನ್ನು ಮಾಡೋದಕ್ಕೆ ಇಲ್ಲೊಂದಷ್ಟು ಪ್ರಯತ್ನಗಳನ್ನ ಆರಂಭ ಮಾಡಿದೆ. ಇದರ ಪರಿಣಾಮ ಬಾಂಗ್ಲಾದೇಶದಲ್ಲಿನ ಪಾಕಿಸ್ತಾನದ ರಾಯಭಾರ ಕಚೇರಿ ವಿಪರೀತ ಪ್ರಮಾಣದಲ್ಲಿ ಆಕ್ಟಿವ್ ಆಗ್ತಾ ಇದೆ ಮತ್ತು ಅಲ್ಲಿ ISI ಚಟುವಟಿಕೆಗಳು ತೀವ್ರ ಪ್ರಮಾಣದಲ್ಲಿ ಶುರುವಾಗಿವೆ. ಇದರ ಜೊತೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಸಂಘಟನೆಗಳು ಬಾಂಗ್ಲಾದೇಶಕ್ಕೂ ಕಾಲಿಟ್ಟಿವೆ. ಬಾಂಗ್ಲಾದೇಶದಲ್ಲಿನ ಜಮಾತ್ ಹಾಗೂ ಪಾಕ್ ಭಯೋತ್ಪಾದಕ ಸಂಘಟನೆಗಳು ಹಾಗೂ ಪಾಕಿಸ್ತಾನದ ISI ಭಾರತದ ವಿರುದ್ಧ, ಹಿಂದೂಗಳ ವಿರುದ್ಧ
ಬಾಂಗ್ಲಾದಲ್ಲಿ ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನ ಮಾಡೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇವೆ. ಒಟ್ಟಾರೆ ಬಾಂಗ್ಲಾ ಭಾರತ ಗಡಿಯನ್ನು ಕೂಡ ಉದ್ವಿಗ್ನ ಪರಿಸ್ಥಿತಿಗೆ ತಗೊಂಡು ಬರಬೇಕು. ಭಾರತಕ್ಕೆ ಮತ್ತೊಂದು ಬದಿಯಲ್ಲಿ ಕೂಡ ಒಂದು ತಲೆನೋವನ್ನ ಸೃಷ್ಟಿ ಮಾಡಬೇಕು. ಇದು ಸಹಜನೇ, ಯಾಕೆಂದ್ರೆ ಈಗ ಪಾಕಿಸ್ತಾನ ಟೂ ಫ್ರಂಟ್ ವಾರ್ನ ಪರಿಸ್ಥಿತಿಯಲ್ಲಿ ನಿಂತಿದೆ. ಇಷ್ಟು ದಿನ ಅವರು ಆಫ್ಘನಿಸ್ತಾನ ತಾವು ಹೇಳಿದ ಹಾಗೆ ಕೇಳುತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಆಫ್ಘನಿಸ್ತಾನ ಭಾರತದ ಜೊತೆಗಿನ ಸ್ನೇಹವನ್ನ ಗಟ್ಟಿ ಮಾಡಿಕೊಂಡ ನಂತರ ಡ್ಯುರಾಂಡ್ ಲೈನ್ ಪಾಕಿಸ್ತಾನದ ಪಾಲಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಡ್ಯುರಾಂಡ್ ಲೈನ್ ಮೂಲಕ ಆಫ್ಘನರು ಆಗಾಗ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ಟಿಟಿಪಿಯ ಚಟುವಟಿಕೆಗಳು ಹೆಚ್ಚಾಗಿವೆ. ಇನ್ನು ಪಾಕಿಸ್ತಾನ ತಾನು ಆಫ್ಘನಿಸ್ತಾನಕ್ಕೆ ಮಾಡಿದ ದ್ರೋಹಗಳೇನು, ಯಾಕೆ ಆಫ್ಘನರು ತನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಬದಲು ಭಾರತದ ಕಾರಣದಿಂದಲೇ ಆಫ್ಘನಿಸ್ತಾನ ಪಾಕಿಸ್ತಾನದ ಶತ್ರು ದೇಶವಾಗಿ ಬದಲಾಗಿದೆ ಅಂತ ಅಂದುಕೊಳ್ತಾ ಇದೆ ಮತ್ತು ಆಫ್ಘನಿಸ್ತಾನವನ್ನ ಭಾರತದ ಶ್ಯಾಡೋ ಅಂತೆಲ್ಲ ಕರೆಯೋದಕ್ಕೆ ಶುರು ಮಾಡಿದೆ. ಹೀಗಾಗಿ ಈಗ ಭಾರತಕ್ಕೆ ಕೂಡ ಅದರ ಮತ್ತೊಂದು ಬದಿಯಲ್ಲೊಂದು ಸಮಸ್ಯೆಯನ್ನ ಸೃಷ್ಟಿ ಮಾಡಬೇಕು. ಆ ಕೆಲಸವನ್ನ ಪಾಕಿಸ್ತಾನ ಬಾಂಗ್ಲಾದ ಮೂಲಕ ಮಾಡೋದಕ್ಕೆ ಹೋಗ್ತಾ ಇದೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಚೈನಾ ಮಾಡಿಕೊಡ್ತಾ ಇದೆ. ಇಲ್ಲಿ ಪಾಕ್, ಬಾಂಗ್ಲಾ ಹಾಗೂ ಚೈನಾ ಕೂಟ ಭಾರತ ವಿರೋಧಿ ಕೂಟವಾಗಿ ಎಮರ್ಜ್ ಆಗ್ತಾ ಇದೆ ಮತ್ತು ಭಾರತ ಇದನ್ನ ಸಮರ್ಥವಾಗಿ ಎದುರಿಸಬೇಕಾದ ಅಗತ್ಯ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಬಾಂಗ್ಲಾದೇಶದ ಆಡಳಿತಗಾರನಿಗೆ ಈ ಸಮಸ್ಯೆ ಹೀಗೆ ಮುಂದುವರಿಬೇಕು. ಇಲ್ಲಿ ಬಾಂಗ್ಲಾ ಹೊತ್ತಿ ಉರಿಯೋದರ ಜೊತೆಗೆ ಭಾರತ ಕೂಡ ಒಮ್ಮೆ ಬಾಂಗ್ಲಾದ ಮೇಲೆ ದಾಳಿ ಮಾಡಲಿ ಅಂತ ಆತ ಕೂಡ ಬಯಸ್ತಾ ಇದ್ದಾನೆ. ಹಾಗಂತ ಭಾರತ ದಾಳಿ ಮಾಡಿದರೆ ಅದನ್ನು ತಡೆಯುವ ಅಥವಾ ಸಹಿಸುವ ಶಕ್ತಿ ಬಾಂಗ್ಲಾಗಿಲ್ಲ. ಆದರೂ ಭಾರತ ಒಂದು ದಾಳಿಯನ್ನು ಮಾಡಿದರೆ ಅದನ್ನೇ ನೆಪವಾಗಿಟ್ಟುಕೊಂಡು ಚುನಾವಣೆಗಳನ್ನ ಮುಂದೂಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ತುಂಬಾ ಸಮಸ್ಯೆ ಉಂಟಾದ್ರೆ ಅಮೆರಿಕದ ಬಳಿಗೋ ಮತ್ಯಾರ ಬಳಿಗೋ ಹೋಗಿ ಕಾಲು ಹಿಡಿದು ಭಾರತದ ಜೊತೆ ಸಂಧಾನವನ್ನ ಮಾಡಿಸಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅನ್ನೋ ಯೋಚನೆ ಯುನಸ್ದಿದ್ದ ಹಾಗಿದೆ. ಈ ಎಲ್ಲ ಕಾರಣಗಳಿಂದ ಬಾಂಗ್ಲಾದೇಶದ ಮತಾಂಧರು ನಡೆಸ್ತಾ ಇರೋ ದಾಳಿಗಳಿಗೆ ಯುನಸ್ ಕುಮ್ಮಕ್ಕು ಕೊಡ್ತಾ ಇದ್ದಾನೆ. ಇಲ್ಲಿ ಬಾಂಗ್ಲಾದಲ್ಲಿನ ಚುನಾವಣೆಗಳು, ರಾಜಕೀಯ ಅತಂತ್ರ ಪರಿಸ್ಥಿತಿ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ಭಾರತ ಬಾಂಗ್ಲಾಗೊಂದು ಉತ್ತರವನ್ನ ಕೊಡಲೇಬೇಕಾದ ಅಗತ್ಯ ಈ ಸಂದರ್ಭದಲ್ಲಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಗೆಳೆಯರೆ, ಈಗಾಗಲೇ ಭಾರತ ಬಾಂಗ್ಲಾ ಗಡಿಯಲ್ಲಿ S-400ಗಳನ್ನ ನಿಯೋಜನೆ ಮಾಡಿದೆ. ಅಲ್ಲಿ ಗ್ಯಾರಿಸನ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಂಡಿದೆ. ಸೇನಾ ನಿಯೋಜನೆ ಕೂಡ ಹೆಚ್ಚಾಗಿದೆ. ಅಗತ್ಯ ಬಿದ್ದರೆ ಭಾರತ ಬಾಂಗ್ಲಾದೇಶದ ಒಳಗೆ ನುಗ್ಗೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಬಾಂಗ್ಲಾ ಭಾರತದ ಎದುರು ಏನೂ ಅಲ್ಲ. ಆದರೂ ಕೂಡ ಭಾರತ ಇಲ್ಲೊಂದು ಸಹನೆಯನ್ನ ಇಟ್ಟುಕೊಂಡೇ ವರ್ತಿಸ್ತಾ ಇದೆ. ಈ ಸಹನೆಯ ಕಟ್ಟೆ ಒಡೆದ ದಿನ ಬಾಂಗ್ಲಾ 3 ಭಾಗ ಆಗಬೇಕು. ಚಿತ್ತಗಾಂಗನ್ನ ವಶಪಡಿಸಿಕೊಂಡು ರಂಗ್ಪುರ್ ಡಿವಿಷನ್ ನಲ್ಲಿ ಚಿಕನ್ ನೆಕ್ ಅನ್ನ ವಿಸ್ತರಿಸಿಕೊಂಡು ಬಿಟ್ರೆ ಬಾಂಗ್ಲಾ ಮತ್ತೆ ತಲೆ ಎತ್ತೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಕೆಲಸವನ್ನ ಭಾರತ ಯಾವಾಗ ಮಾಡುತ್ತೆ ಅನ್ನೋದು ಇಲ್ಲಿ $1 ಮಿಲಿಯನ್ ಪ್ರಶ್ನೆ. ಇದು ಗೆಳೆಯರೆ, ಬಾಂಗ್ಲಾದಲ್ಲಿ ಆಗ್ತಾ ಇರೋ ಭಾರತ ವಿರೋಧಿ ಕೃತ್ಯಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.